ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರಭಕ್ತ ಸಂಸ್ಥೆ. ಅನಗತ್ಯವಾಗಿ AICC ಅಧ್ಯಕ್ಷರ ಮಗ ಅಂತ ಒಂದೇ ಕಾರಣಕ್ಕೆ ಪ್ರಿಯಾಂಕ ಖರ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅನಗತ್ಯವಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವ ಮುಖಾಂತರ ನಮ್ಮ ಹಿಂದುತ್ವಕ್ಕೆ ಅಪಮಾನ ಮಾಡಿದರು. ಸರ್ಕಾರನೂ ಸಹ ಎಲ್ಲ ಒಂದು ಕಡೆ ಏನು ಪ್ರಿಯಾಂಕ ಖರ್ಗೆ ಹೇಳಿಕೆ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಪಥಸಂಚಲನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಮತ್ತು ಸಚಿವ ಸಂಪುಟದ ಸಹ ತೀರ್ಮಾನಕ್ಕೆ ಈಗಾಗಲೇ ಸಂಚಾರಿ ಪೀಠ ಸ್ಟೇ ಕೊಟ್ಟಿದೆ. ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತಿಲ್ಲ, ಮುಖಭಂಗ ಆಗಿದೆ. ಇದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು. RSS ಸಂಕಷ್ಟ ದಿನಗಳಲ್ಲಿ ತ್ಯಾಗ ಬಲಿದಾನಕ್ಕೆ ಸಂಘದ ಕಾರ್ಯಕರ್ತರು ಯಾವತ್ತೂ ನಿರಂತರವಾಗಿ ಸಿದ್ಧವಾಗಿರ್ತಾರೆ. ಇದು ಸರ್ಕಾರಕ್ಕೆ ಕಪಾಳ ಮೋಕ್ಷ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯತೀಂದ್ರ ಸಿದ್ದರಾಮಯ್ಯ ನೋಡಿ, ಯತೀಂದ್ರಗೆ ಮೆದುಳಿಗೂ ನಾಲ್ಗೆಗೂ ಲಿಂಕೇ ಇಲ್ಲ. ಎಲ್ಲ ಒಂದು ಕಡೆ ನಿರಂತರವಾಗಿ ಸದಾ ಸುದ್ದಿಲಿರ್ಬೇಕಂತ ಹೇಳಿ ವಿವಾದಾತ್ಮಕ ಹೇಳಿಕೆಗಳನ್ನು ಯತೀಂದ್ರ ಕೊಡ್ತಾ ಇದ್ದಾರೆ. ನಾನು ಕೇಳ್ತೀನಿ ಯತೀಂದ್ರ ಅವರಿಗೆ, ಚುನಾವಣೆ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ. ರಾಜ್ಯಪಾಲರು, ರಾಷ್ಟ್ರಪತಿಗಳು, ಚುನಾವಣೆ ಆಯೋಗ, CBI ಇರ್ಬೋದು, ED ಇರ್ಬೋದು, ಸಾಂವಿಧಾನಿಕ ಸಂಸ್ಥೆಗಳು. ಯತೀಂದ್ರ ಭಾಳ ಎಳಸು ರಾಜಕಾರಣದಲ್ಲಿ, ಎಲ್ಲ ಒಂದು ಕಡೆ ಲೈಮ್ ಲೈಟಿಗೆ ಬರಬೇಕು, ಸದಾ ಸುದ್ದಿಲಿ ಇರಬೇಕಂತೇಳಿ ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾನು ಯತೀಂದ್ರ ಅವ್ರಿಗೆ ಕೇಳ್ತೀನಿ, ನೋಡಿ, ವೋಟ್ ಚೋರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕತ್ತಲು ರಾತ್ರಿ ಈ ದೇಶದ ಜನರಿಗೆ ಕಲಿಸಿದ್ ನೀವು. ಭ್ರಷ್ಟಾಚಾರ, ಹಣ ಹಂಚಿ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಂಥವ್ರು ನೀವು. ಆಯಿತು, ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾರಲ್ಲ, ಇಷ್ಟು ವರ್ಷ ದೇಶದಲ್ಲಿ ನೀವೇ ತಾನೇ ಆಡಳಿತ ಮಾಡಿದ್ದು. ಆವಾಗ ಮತಗಳತನ ನೀವೇ ಮಾಡಿದ್ದಾನೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ದುರುಪಯೋಗ ಮಾಡಿಕೊಂಡು ಇಷ್ಟು ವರ್ಷ ಅಧಿಕಾರ ಮಾಡಿದ್ರಿ ದೇಶದಲ್ಲಿ. ಈ ದೇಶದ ಪ್ರಜ್ಞಾವಂತ ಮತದಾರರು ನಿಮಗೆ ಕಪಾಳ ಮೋಕ್ಷ ಮಾಡಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನ ಅವಕಾಶದಲ್ಲಿ ಆ ರೀತಿ ಮಾಡಿದ್ರು. ಇನ್ನೂ ಬುದ್ಧಿ ಬಂದಿಲ್ಲ. ಏನಿದೆ ಆರೋಪ? ನೀವೇ ತಾನೇ ಮತಗಳತನ ಮಾಡಿದ್ದು. ಯಾವುದೇ ಸಾಕ್ಷ್ಯ ಆಧಾರಗಳಿಲ್ಲ. ರಾಜ್ಯದಲ್ಲಿ 2023ಕ್ಕೆ 138 ಸೀಟ್ ಬಂದ್ವಿ ಅಂತೇಳಿ ಹಿಂಗೆ ಬಿಂಬಿಸ್ತೀವಿ, ಎದೆ ಉಬ್ಬಿಸಿ ಹೇಳ್ತಿರಲ್ಲ. ಅವಾಗ ನೀವು ಮತಗಳತನ ಮಾಡಿದ್ರಾ? ನಾವು ರಾಜ್ಯದಲ್ಲಿ ಸೋತು ಸಹ ಗೌರವದಿಂದ ಜನಾದೇಶಕ್ಕೆ ಗೌರವವನ್ನು ಕೊಟ್ಟು ತಲೆಬಾಗಿ ನಾವು ಪ್ರತಿಪಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ.